ಯಾರು 40% ಕೊಡ್ತೀವಿ ಅಂತ ಹೇಳಿದವರು 40% ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರು ಯಾರು? ಕೆಂಪಣ್ಣವರ ಆರೋಪದ ಮೇಲೆ ಈ ಸರ್ಕಾರ ತಗೊಳ್ತದೆ ಅಂತೇಳಿ ನಾವು ಆರೋಪ ಮಾಡಿದ್ದು, ಗೊತ್ತಾಯ್ತಾ? ಅದ್ರ ಮೇಲೆ ಒಂದು ಕಮಿಷನ್ ಮಾಡಿದ್ದು. ಅದ್ರ ರಿಪೋರ್ಟ್ ನೋಡಿಲ್ಲ ನಾನು. ರಿಪೋರ್ಟ್ ನೋಡಿದ ಮೇಲೆ ಕಾಮೆಂಟ್ ಮಾಡ್ತೀನಿ. ಕೇಸ್ ಖುಲಾಸೆ ಮಾಡಿದಾರಂತ ಯಾರು ಸುದ್ದಿ ಬಂದದ್ ಹೇಳ್ಬೇಡಿ. ನೀನು ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದೀಯ. ಸುದ್ದಿ ನಾನು ನೋಡಿಲ್ಲ. ಶ್ರೀ ಆರ್ ಅಶೋಕ್ ಅವರು ಮತ್ತು ಗೋವಿಂದ ಕಾರಜೋಳ ಆರೋಪ ಮುಕ್ತವಾಗಿದ್ದೇವೆ ನಾವು 40% ಇಂದ ಅಂತ ಹೇಳಿ ಅನೇಕ ವಿಚಾರಗಳು ಸಾಕ್ಷಿಗಳ ಒದಗಿಸಿದ್ದೇನೆ ವಜಾ ಆಯ್ತವೆ. ಹಾಗಂತ ಅರ್ಥ ತಪ್ಪೇ ಆಗಿಲ್ಲ ಅಂತಲ್ಲ. ಅರ್ಥ ಈಗ ಮರ್ಡರ್ ಆಗಿರ್ತದೆ, ಎಲ್ರಿಗೂ ಖುಲಾಸೆ ಆಗ್ಬಿಡ್ತದೆ. ಮರ್ಡರ್ ಆಗಿರಲ್ವಾ? ಮತ್ ಸಾಕ್ಷಿಗಳಿಲ್ದ ಮತ್ತೆ ಖುಲಾಸೆ ಆಗಿರ್ತದೆ. ನೀವು ಸ್ವಲ್ಪ ತಿಳ್ಕೋಬೇಕು, ಯಾವಾಗಲೂ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೇಕು. ಒಂದ್ ಕೇಸ್ನಲ್ಲಿ ವಜಾ ಆಗ್ಬಿಟ್ಟ ತಕ್ಷಣ ತಪ್ಪೇ ಆಗಿಲ್ಲ ಅಂತಲ್ಲ, ತಪ್ಪಾಗಿರ್ತದೆ, ಪ್ರೂವ್ ಆಗಿರಲ್ಲ. ನಾನು ಲಾಯರ್ ಆಗಿದ್ದವನು, ಗೊತ್ತಾಯ್ತಾ? ಅನೇಕ ಕೇಸ್ಗಳು ಅಕ್ಯೂಟ್ ಆಗ್ತವೆ. ಯಾಕೆ ಅಕ್ಯೂಟ್ ಆಗ್ತವೆ? ಫಾರ್ ವಾಂಟ್ ಆಫ್ ಎವಿಡೆನ್ಸ್. ಯಾಕಂದ್ರೆ ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇದರಲ್ಲಿ ಜುರಿಸ್ಪ್ರುಡೆನ್ಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್. ಏನಂತ ಹೇಳಿದಾರೆ? ಬೆನಿಫಿಟ್ ಆಫ್ ಡೌಟ್ಸ್ ಶುಡ್ ಗೋ ಟು ಅಕ್ಯೂಸ್ಡ್ ಪರ್ಸನ್, ನಾಟ್ ಟು ದಿ ಕಂಪ್ಲೇನೆಂಟ್. ಗೊತ್ತಾಯ್ತಾ? ದಟ್ ಇಸ್ ದಿ basic principle under the criminal procedure code. That is the basic principle under the criminal jurisprudence. You must understand this. ಸರ್ 50 ಶಾಸಕರನ್ನ 50 ಕೋಟಿ ಕೊಟ್ಟು ಬಿಜೆಪಿ